ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ವಿಜಯಪುರ ಸೌಹಾರ್ದ ಒಕ್ಕೂಟದಿಂದ ಸಹಕಾರ ಸಪ್ತಾಹ ಆಚರಣೆ. ಅಮೂಲ್ ಜಾಗತಿಕ ಸಹಕಾರಿ ಯಶಸ್ಸಿನ ಕತೆ. ಅಮಿತ್ ಶಾ ಶ್ಲಾಘನೆ. ಭಾರತ್ ಟ್ಯಾಕ್ಸಿಗೆ ಇನ್ಶೂರೆನ್ಸ್ ಕಂಪನಿ ಬೆಂಬಲ. ಕೇಂದ್ರದಲ್ಲಿ ಪ್ರತ್ಯೇಕ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5 ವರ್ಷಗಳು ಆಗಿದ್ದರಿಂದ ಸಚಿವಾಲಯದ ಸೂಚನೆ ಮೇರೆಗೆ ದೇಶದಾದ್ಯಂತ ದಿನಕ್ಕೆ 29/6/2026ರಿಂದ 6/7/2026ರವರೆಗೆ ಸಹಕಾರ ಸಪ್ತಾಹ ಆಚರಣೆ ಮಾಡಲಾಗುತ್ತಿದೆ. ವಿಜಯಪುರ ಜಿಲ್ಲೆಯಲ್ಲಿ ಇಲಾಖೆಯಿಂದ ವಿವಿಧ ತಾಲೂಕುಗಳಲ್ಲಿ ಸಪ್ತಾಹದ ಅಂಗವಾಗಿ ಕಾರ್ಯಕ್ರಮ ನಡೆಯುತ್ತಿದ್ದು, ಜೊತೆಗೆ ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ನೇತೃತ್ವದಲ್ಲಿ ವಿಜಯಪುರ, ಸಿಂದಗಿ ಹಾಗೂ ತಾಳಿಕೋಟೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಹಕಾರ ಸಚಿವಾಲಯ ಸ್ಥಾಪನೆ ಆದ ನಂತರ ದೇಶದಾದ್ಯಂತ ಸಹಕಾರ ಕ್ಷೇತ್ರವು ಅತ್ಯಂತ ಹೆಮ್ಮರವಾಗಿ ಬೆಳೆಯುತ್ತಿದೆ. ಪ್ರಾಥಮಿಕ ಸಂಘಗಳ ಕಂಪ್ಯೂಟರೀಕರಣ, ತಂತ್ರಾಂಶದೊಂದಿಗೆ ಜೋಡಣೆ, ಒಂದು ದೇಶ ಒಂದು ಅಕೌಂಟಿಂಗ್ ವ್ಯವಸ್ಥೆ, ದೇಶದ ಪ್ರತಿ ಪಂಚಾಯಿತಿ ಮಟ್ಟದ ಗ್ರಾಮಗಳಲ್ಲಿ ನೂತನ ಪ್ರಾಥಮಿಕ ಸಂಘಗಳ ರಚನೆ, ನಬಾರ್ಡ್, NDDB, NFDB ಹಾಗೂ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಸುಮಾರು 2 ಲಕ್ಷ ಹೊಸ ಸಂಘಗಳ ರಚನೆ ಹಾಗೂ ಬೃಹತ್ ರಾಷ್ಟ್ರೀಯ ಮಟ್ಟದ ಸಹಕಾರ ಸಂಘಗಳ ರಚನೆ. ಉದಾಹರಣೆಗೆ ರಾಷ್ಟ್ರೀಯ ಸಹಕಾರ ಎಕ್ಸ್ಪೋರ್ಟ್ ಲಿಮಿಟೆಡ್ನಂತಹ ಸಂಘಗಳ ಸ್ಥಾಪಿಸಿ 2025-26 ಆರ್ಥಿಕ ವರ್ಷದಲ್ಲಿ 4,300 ಕೋಟಿ ವ್ಯವಹಾರ ನಡೆಸುತ್ತಿದೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸಚಿವಾಲಯ ಮಾಡಿದ್ದರಿಂದ ಹಾಗೂ 5 ವರ್ಷಗಳು ಪೂರೈಸಿದ್ದರಿಂದ ಯುವಕರಿಗೆ, ಮಹಿಳೆಯರಿಗೆ ಸಹಕಾರ ಕ್ಷೇತ್ರದ ಪರಿಚಯ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತು ಜಾಗೃತಿ ಮೂಡಿಸಲು ಕಾರ್ಯಕ್ರಮ ರೂಪಿಸಿದೆ ಎಂದು ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷ ಸಂಜಯ್ ಪಾಟೀಲ ಕನಮಡಿ ಅವರು ವಿವರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ಚಂದ್ರಶೇಖರ ಕವಟಗಿ, ನಿರ್ದೇಶಕರಾದ ಸುರೇಶ್ ಬಿರಾದರ, ಸಿದ್ದು ಮಲ್ಲಿಕಾರ್ಜುನ ಮಠ, ವಿವೇಕಾನಂದ ಶಿರೋಳ್ಕರ, ದೀಪಕ ಶಿಂತ್ರೆ, ಪರಶುರಾಮ ಚಿಂಚಲಿ, ಮುಖ್ಯ ಕಾರ್ಯನಿರ್ವಾಹಕರಾದ ಪಂಪನಗೌಡ ಹಾಗೂ ಮಹಾಲಕ್ಷ್ಮಿ ಪಟ್ಟಣ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ವಿಜಯ ಜೋಶಿ ಅವರು ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಅಮೂಲನ್ನು ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಆಹಾರ ಬ್ರಾಂಡ್ಗಳಲ್ಲಿ ಒಂದೆಂದು ಶ್ಲಾಘಿಸಿದ್ದಾರೆ. ಇದರ ಯಶಸ್ಸು ಭಾರತದ ಸಹಕಾರಿ ಚಳವಳಿಯ ಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಮಹಿಳಾ ಜಾನುವಾರು ಸಾಕಣೆದಾರರು ಈಗ ಸಹಕಾರಿ ಮಾದರಿಯ ಮೂಲಕ ಸುಮಾರು 1.25 ಲಕ್ಷ ಕೋಟಿ ರುಗಳ ಅಮೂಲ್ನ ವಾರ್ಷಿಕ ವ್ಯವಹಾರ ವಹಿವಾಟಿಗೆ ನೇರವಾಗಿ ಸಂಬಂಧ ಹೊಂದಿದ್ದಾರೆ ಎಂದು ಅವರು ಗಮನಿಸಿದರು. ಸಹಕಾರಿ ಸಂಸ್ಥೆಯು ಪಾರದರ್ಶಕವಾಗಿ ಮತ್ತು ಹಗರಣಗಳು ಅಥವಾ ಭ್ರಷ್ಟಾಚಾರವಿಲ್ಲದೆ ಕಾರ್ಯನಿರ್ವಹಿಸುವಾಗ ಜಾಗತಿಕವಾಗಿ ಗೌರವಾನ್ವಿತ ಉದ್ಯಮವನ್ನು ನಿರ್ಮಿಸಬಹುದು ಎಂದು ಅಮೂಲ್ ಪ್ರದರ್ಶಿಸಿದೆ ಎಂದು ಶಾ ಹೇಳಿದರು. ಗ್ರಾಮೀಣ ಉತ್ಪಾದಕರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಸಹಕಾರಿ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಅದರ ಪಾತ್ರವನ್ನು ಎತ್ತಿ ತೋರಿಸುವ ಸಹಕಾರದ ಮೂಲಕ ಸಮೃದ್ಧಿಯ ಉಜ್ವಲ ಉದಾಹರಣೆಯಾಗಿ ಅವರು ಡೈರಿ ದೈತ್ಯವನ್ನು ಬಣ್ಣಿಸಿದ್ದಾರೆ. ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಹೊಸದಾಗಿ ಪ್ರಾರಂಭಿಸಲಾದ ಭಾರತ್ ಟ್ಯಾಕ್ಸಿಗೆ ತನ್ನ ಬೆಂಬಲವನ್ನು ನೀಡಿದ್ದು, ಸಹಕಾರಿ ಮಾದರಿಯನ್ನು ಆಧರಿಸಿದ ಭಾರತದ ಸಂಚಾರ ವಲಯದಲ್ಲಿ ಹೊಸ ಯುಗದ ಆರಂಭ ಎಂದು ವಿವರಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಮತ್ತು ಸಹಕಾರ ಸಚಿವಾಲಯವನ್ನು ಉದ್ಘಾಟಿಸಿದ್ದಕ್ಕಾಗಿ ಅಭಿನಂದಿಸಿದ ಇಫ್ಕೋ ಟೋಕಿಯೋ ಈ ಉಪಕ್ರಮವು ಶೂನ್ಯ ಆಯೋಗ ಚಾಲಕ ಮಾಲೀಕತ್ವದ ಡಿಜಿಟಲ್ ವೇದಿಕೆಯ ಮೂಲಕ ಚಾಲಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸುತ್ತಿದೆ ಎಂದು ಹೇಳಿದೆ. ಗಾಂಧಿನಗರದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಂಪನಿಯು ಇಫ್ಕೋ ಅಧ್ಯಕ್ಷ ದಿಲೀಪ್ ಸಂಘಾನಿ ಅವರನ್ನು ತನ್ನ ಸ್ಟಾಲ್ಗೆ ಸ್ವಾಗತಿಸಿತು. ಭಾರತ್ ಟ್ಯಾಕ್ಸಿಯ ವಿಶಿಷ್ಟ ಸಾರಥಿ ಹಾಯ್ ಮಾಲಿಕ್ ಪರಿಕಲ್ಪನೆಯನ್ನು ಎತ್ತಿ ತೋರಿಸುತ್ತಾ ಇಫ್ಕೋ ಟೋಕಿಯೋ ಈ ವೇದಿಕೆಯು 7 ಲಕ್ಷಕ್ಕೂ ಹೆಚ್ಚು ಚಾಲಕರನ್ನು ದೇಶದ ರೈಡ್ ಹೇಲಿಂಗ್ ಪರಿಸರ ವ್ಯವಸ್ಥೆಯಲ್ಲಿ ಕೇವಲ ಸೇವಾ ಪೂರೈಕೆದಾರನಾಗಿ ಮಾಡುವ ಬದಲು ನಿಜವಾದ ಪಾಲುದಾರನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದೆ.